ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:30ಗೆ ಎಚ್ಚರಾಗೈತ್ರಿ ಹೇಳೋದು. ಇವಾಗ ಎತ್ತಳಕ್ಕೆ ಬಂದು ನೋಡಿ, ಸುಸ್ತಾಗೈತ್ರಿ ಫುಲ್ಲ. ಎಲ್ಲ ಮುಡ್ಕೊಬಂದು ಆ ಕಡೆ ಸುತ್ತಾಡೋದು. ಬಾಟ್ಲಿ ತುಳಿಬಾರ್ದಪ್ಪ ಸರಿ. ಶ್ರಾವಣಿನೂ ಎದ್ದ ಹೊಡಿ ಕಳತ್ತರಿ ಅಮ್ಮ. ಮೊದಲ ಬೆಳಕಾಗೈತಿರಿ ಕಳತ್ತರಿ ಅದಕ್ಕೂ ಜಗಳ ಹೊಡಿ ಶ್ರಾವಣಂದು. 7 ಗಂಟೆ ಮ್ಯಾಗ ಐತ್ರಿ, ಬೆಳಕಾಗೈತ್ರಿ ಸ್ನೇಹಿತರೆ. ಬರೀ ಬೀರಪ್ಪ ಮುಂತೆ ದರ್ಶನ ಮಾಡ್ಕೊಂಡು ಕೆಲಸ ಚಾಲು ಮಾಡೋಣ್ರಿ. ನೋಡ್ರಿ ಎಲ್ಲರೂ ಬೀರಪ್ಪ ಮುಂತೆ ದರ್ಶನ ಮಾಡ್ಕೋರಿ. ಭಾಳ ದಿನ ಆಗಿತ್ತು, ಎಲ್ಲರೂ ಮಿಸ್ ಮಾಡ್ಕೊಳಕತ್ತಿದ್ರು ದರ್ಶನ. ಟಂಗಿನ ಪರ್ಕಿ ಆಯ್ತು ನೋಡಿ ಯಾರ ನೋಡಿ ಬರ್ರಿ. ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ರೀ. ಇದಕ್ಕೆ ಒಲಿ ಸುಣ್ಣ ಬೇರೆ ಹಚ್ಚಿ ನೋಡಿ. ಮೊನ್ನೆ ಗುಡ್ಡಕ್ಕೆ ಹೋಗಾಗ ಫೋನ್ ಕೆಟ್ಟಿತ್ತಲ್ರಿ, ಹಿಂಗಾಗಿ ಹೇಳೋದಾಗಿಲ್ಲ ನಿಮಗೆ. ಒಲಿಗೆ ಇದು ಬೇರೆ ಹಚ್ಚೀನಿ ರೀ ಬಣ್ಣ. ರೊಟ್ಟಿ ಮಾಡಿನ ತೊಳಕೆ ಬೇರೆ ಬಣ್ಣ ಹಚ್ಚಿ ಹೋಗೀನಿ ರೀ. ಬರ್ರಿ ಮತ್ತೆ ಸಿಗ್ತೀನಿ ರೀ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ನೋಡಿ. ನೋಡಿರಿ ಅಂಗಳ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಟೈಮು ಬರೋಬ್ಬರಿ 9:30 ಆಗೈತೆ ನೋಡಿ. ಎಲ್ಲ ಮನೆ ಅಲ್ಲಿದಲ್ಲೇ ಅಲ್ಲಿದೆಲ್ಲ ಇಟ್ಟೋಗಿದ್ನಲ್ಲ. ಬುಧವಾರ ಗುರುವಾರ ಶುಕ್ರವಾರ ಬಂದೀನಿ ರಾತ್ರಿ. ಮತ್ತು ಧೂಳ ದುಮ್ಮ ಹೊಡಿದು ಕಸ ಹುಡುಗೋದು. ಒಂದಿನ ಎಲ್ಲಾರ ಹೋಲ್ರಿ ಮನ್ಯಾಗ ಇರ್ಲಿಕ್ಕಂದ್ರೆ ಒಂದಿನ ಕಸ ಹುಡುಗೋದು ಬಿಡ್ರಿ ನೀವು. ಎಷ್ಟು ಧೂಳ ಆಗುತ್ತೆ ನೋಡಿರಿ, ಮನೆ ಸಿಕ್ಕಾಪಟ್ಟೆ ಧೂಳ ಆಗುತ್ತಾ. ಉಸು ಹಾಸಿಗೆ ಎಲ್ಲ ಮಡಿಚಿಟ್ಟು ನೀಟ್ ಮಾಡಿ ಒಂದು ಹಾಸಿಗೆ ಕಟ್ಟಿಡೋದು ಇಷ್ಟು ಇಟ್ಟೀನಿ ರೀ. ಇವಾಗ ನೀರು ಬಂದ ಸ್ನೇಹಿತರೆ ಒಂದಿಷ್ಟು ಅನ್ನಕ್ಕೆ ಇಟ್ಟೀನಿ ರೀ. ಉಪ್ಪಿಟ್ಟು ಮಾಡ್ಬೇಕು ನಾಷ್ಟಕ್ಕೆ. ಒಂಟು ಅನ್ನ ಮಾಡಿದ್ರೆ ಆಯ್ತು. ಮಧ್ಯಾಹ್ನಕ್ಕೆ ಅವ್ರು ಉಂಟಾರ. ಶ್ರಾವಣಿನೂ ಸ್ಕೂಲಿಗೆ ಹೋಗಿಲ್ರಿ ಇವತ್ತು. ಈ 9:30 ಆಗೈತೆ ಅಂದ್ರೆ ಆಕಿ ರಾತ್ರಿ ಒಂದಿಷ್ಟು ಜ್ವರ ಮೈ ಬಿಸಿ ಆಗೈತೆ ರೀ. ಆಕಿನ ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ಬೇಕು ರೀ ಶ್ರಾವಣಿನ. ಹಿಂಗಾಗಿ ಸ್ಕೂಲಿಗೆ ಕಳಿಸಿಲ್ಲ. ಇಲ್ಲೇ ಅನ್ನಕ್ಕಿಟ್ಟಿ ನೋಡಿ. ಬರ್ರಿ ಶ್ರಾವಣಿ ಕುಮಾರ್ ಏನು ಮಾಡಾಕತ್ತ ನೋಡಾಕತ್ರಿ. ಶ್ರಾವಣಿ ಏನು ಮಾಡಾಕತ್ತಾಳ? ಏನು ಮಾಡಾಕತ್ತೀವ? ನೀರು ಆಡಬೇಡ, ಇನ್ನೂ ಆರಾಮಿಲ್ಲ ಅಂತ ಮತ್ತೆ ನೀರು ಆಡಾಕತ್ತೀಯ ಕುಂತ್ಕೊಂಡು. ಎದ್ದು ಬಾ ನೀರು ಆಡಬೇಡ. ಇಷ್ಟೆಲ್ಲ ಬಾಂಡೆ ಅದಾವು. ಹಿಂದಿಂದೆಲ್ಲ ಕ್ಲೀನಾಗಿ ಕಸ ಹುಡುಗೀನಿ. ಅವನು ಉರಿ ಬರ್ತೀನಿ ಅಂತ ಹೇಳ್ರಿ. ಒಲಿ ಒಳಗೆ ಚಾಚವನ್ನ ಶ್ರಾವಣಿ ಏನು ಮಾಡಾಕತ್ತಾನ? ಇಲ್ಲಿ ನೋಡ್ರಿ. ಈಗ ಅವ್ರನ್ನ ಚಕ್ಕ ಮಾಡಿ ಇಷ್ಟು ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹೊಗಡಿ ಟಮಾಟಿ ಓದ್ತೀನಿ. ಶ್ರಾವಣಿ ಬ್ರಷ್ ಮಾಡ್ಬಾ, ನೀರು ಕಾಯ್ತಾವ. ಅಲ್ಲಿ ಒಲಿ ಯಾಕೆ ಇದಾಗಿರ್ಬೇಕಂತೀರಿ. ಇಲ್ಲಿ ಏನಾರ ಒಗ್ಗರಣೆ ಹಾಕೋಣ ಹಿಡಿತೈತೆ ನೋಡಿರಿ. ಸಾಬೂನು ಹಚ್ಚಿ ಮನೆ ತೊಳ್ಕೊಂಡೀನಿ ರೀ. ಎಲ್ಲ ಸುಣ್ಣ ಹೋಗೈತೆ ನೋಡಿ. ಇದಿಷ್ಟು ಇದು ಹಚ್ಬೇಕಾದ್ರೆ ಅದೇನೋ ಪೇಪರ್ ಸಿಗುತ್ತಂತ ಒಬ್ರು ಸಿಸ್ಟರ್ ಹೇಳ್ಯಾರ. ನೋಡ್ಬೇಕ್ರಿ. ಒಲಿ ಮಾತ್ರ ಮಸ್ತ್ ರೆಡಿ ಆಗೈತೆ ನೋಡಿ. ಇದನ್ನು ಕ್ಲೀನ್ ಮಾಡೀನಿ ರೀ. ಒಲಿ ರೊಟ್ಟಿ ಮಾಡ್ಕೇರಿ. ನಮ್ಮ ಮನೆ ಎಲ್ಲರೂ ಇಷ್ಟಪಡ್ತೀರಿ. ಮನೆ ಮಸ್ತ್ ಐತೆ ನೋಡಿ. ಕ್ಯಾಮ್ರಾ ಹೆಂಗೆ ಬರುತ್ತಾ, ವಿಡಿಯೋ ಹೆಂಗೆ ಬರುತ್ತಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿರಿ ಶ್ರಾವಣಿನ ದವಾಖಾನೆ ತೋರ್ಸ್ಕೊಂಬಂದೀನಿ. ಇವೆರಡು ಆರ್ಡ್ರ್ ಆಗ್ಯಾವ. ಪುರ್ಸತ್ ಎಲ್ಲಾರಂಗೆ ಆಗೈತೆ. ಬರ್ರಿ ಮುಂಜಾನೆ ನಾಷ್ಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಟೈಮ್ 3 ಗಂಟೆ ಆಗೈತೆ ರೀ. ತಾಳಿ ಕೊಟ್ಟಿಕೊಂಡು ಮನೆ ಬರ್ಬೇಕ್ರಿ. ನಾನು ನಾಷ್ಟಕ್ಕೆ ಹೋಳಿದ್ದೀನಿ ರೀ. ಆದ್ರೆ ನಾಷ್ಟ ಮಾಡೋದಾಗಿಲ್ಲ ನೋಡಿರಿ. ಫ್ರಿಜ್ನಾಗ ಇಟ್ಟು ಹೋಗ್ತೀನಿ. ಅನ್ನ ಮಾಡಿದ್ದೆ. ಅನ್ನ ಮೊಸರು ತಿಂದಾರ ಮಕ್ಕಳು. ಈಗ ಅನ್ನ ಒಂದು ಮಾಡಿ ನೋಡಿರಿ. ನಾಷ್ಟಕ್ಕೆ ಕೊಡಿ ನಾನು ನಾಷ್ಟನೇ ಮಾಡಿ ನೋಡಿರಿ. ಉಪವಾಸ ಹೋಗೋದು. ಈಗ ಅಲ್ಲೇ ಏನರ ಇಟ್ಟು ತಿನ್ನಕ್ಕೆ ತೊಗೊಂಡು ಹೋಗ್ತೀನಿ ರೀ. ಬಸ್ನೇ ತಿನ್ಕೋತ ಹೋಗ್ತೀನಿ ರೀ. 10 ರೂಪಾಯಿ ಮೊಸರು ತೊಗೊಂಡೆ. ಶ್ರಾವಣಿಗೆ ಹುಷಾರಿಲ್ರಿ, ಆದರೂ ನೀರು ತುಂಬಾಕತ್ತಾರ್ರಿ. ಬಟ್ಟೆ ಭಾಳ ಅದ ಸ್ನೇಹಿತರೆ. ಇವಿಷ್ಟು ತೊಗೋರವ ಕೊಡ ತುಂಬು. ಯಾಕೆ ಪೈಪ್ ಹಚ್ಚಿಲ್ಲ? ಸಾಕು ಬಂದ್ ಮಾಡಿಬಿಡು. ಬರ್ತಾ ಸದ ಇಷ್ಟು ಬಟ್ಟೆ ಅದಾವ್ರಿ. ಅವ ಬಂದು ಹೋಗಿತ್ನಿ ಅಂತೇಳಿ ನೀರು ಬಂದ್ ಮಾಡಿಬಿಡು. ಬಂದ್ ಮಾಡಿ ಅಟ್ಟೆ ಬಿಡು. ಈಗ ಅವು ಬರ್ತಾ ಕೈ ಬಿಟ್ಟು ಬಾ. ಬರೀ ಸ್ನೇಹಿತರೆ ನಾನು ತಾಳಿ ಕೊಟ್ಟಿಗೆ ಯಾಕೆ ಹೊಂಟೀನಿ, ಏನು ಹೊಂಟೀನಿ ಎಲ್ಲನೂ ತಿಳಿಸ್ತೀನಿ. ಇವತ್ತು ಮುಂಜಾನೆ ಅದು ಬರೀ ಆರ್ಡ್ರ್ 2 ಸೀರೆ ಆರ್ಡ್ರ್ ಅದು ರೀ. ಇನ್ನೊಂದಿಷ್ಟು ಆರ್ಡ್ರ್ ಆಗೋದವು. ಹಂಗೆ ಇರ್ತಾವಲ್ಲ ರೀ. ಒಮ್ಮೆ ಆರ್ಡ್ರನ್ನ ಎಲ್ಲರೂ ಅಮೌಂಟ್ ಹಾಕಲ್ಲ. ಈ ಅಮೌಂಟ್ ಬಂದಿದ್ದು ಒಂದು 1500 ರೂಪಾಯಿ ರೀ, ಒಂದು 600 ರೂಪಾಯಿ ರೀ. 2100 ರೂಪಾಯಿ ಅಮೌಂಟ್ ಹಾಕಿದ್ರು. ಇದು ಮಾಡಿದೆ. ಈಗ 3 ಸೀರೆ ತಾಳಿ ಕೊಟ್ಟು ಹೋಗೋರಿ. ಇವು ಇದೊಂದು ವೈಟ್ ಸೀರೆ ಮಸ್ತ್ ಐತ್ರಿ. ಕಲರ್ ಕಾಂಬಿನೇಷನು. ಅವ್ರ ಸಿಸ್ಟರ್ ಹುಡು ಹಣೆ ಬಾರ ಐತೆ ನೋಡಿ. ಅವರಿಗೆ ಯಾರು ಹುಡು ಹಣೆ ಬರುತ್ತೆ ಅವ್ರಿಗೆ ಹೋಗುತ್ತೆ ರೀ. ಇವು ಖಾಲಿ ಆದ್ರಿ. ಇದೊಂದು ಇಂಥದೊಂದು ಆರ್ಡ್ರ್ ಆಗೈತಿ. ಇದು ತೊಂಬ ಅಂತ ಯಾರ ಮತ್ತು ಇದೊಂದು ಮೊನ್ನೆ ಆರ್ಡ್ರ್ ಕೊಟ್ಟಿದ್ರಿ ಅವರು. ಅನುಸರಿ ಸೀರೆ ಸೇಮ್ ಇರುತ್ತೆ. ಆದರೆ ಇವು ಅಲ್ರಿ ಅನುಸರಿ ಸೀರೆ. ಅವು 10 ಸೀರೆ ಆರ್ಡ್ರ್ ಕೊಟ್ಟೀನಿ ರೀ. ಬರ್ತಾವೆ ಸೋಮವಾರ ಅನ್ನಕ್ಕೆ. ಅವನು ವಿಡಿಯೋ ಮಾಡ್ತೀನಿ. ಪುರ್ಸತ್ ಇಲ್ಲಾರಂಗೆ ಆಗೈತೆ ರೀ. ಬಂದ್ ಮಾಡಿದೆ ಅಮ್ಮ.
ದವಾಖಾನಿಗೆ ಹೋಗಿ ಬರೋಣ, ಬಂದಿಂದ ಹೋಗಿ ಬರೋಣ. ಅಲ್ಲಿ ಅಮ್ಮಂಗೆ ಕರ್ಕೊಂಡು ಹೋಯ್ ಬಾ. ಇಲ್ಲೇ ಹೋಗಿ ಬಂದೀವಿ ರೀ. ಎಲ್ಲ ನಮ್ಮದು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ರೀ. ಈಗ ಹೇಳ್ಕೊತ ಕುಂತ ಟೈಮ್ ಇಲ್ಲ. ಒಂದು ಕೈಚೀಲ ಹಾಕಮ್ಮ. ಇವು ತಾಳಿಕೋಟಿ ಹೋಗಿ ನಮ್ಮ ಕಸ್ಟಮರಿಗೆ ಕೊಟ್ಟು ಬರ್ತೀನಿ ರೀ. ಅಲ್ಲೇನೂ ವೀಡಿಯೋ ಮಾಡಲ್ಲ ರೀ, ಯಾಕಂದ್ರೆ ಅವ್ರು ವೀಡಿಯೋದಾಗ ಬರೋದಿಲ್ಲ ಸ್ನೇಹಿತರೆ. ಬರಲ್ಲ ಅಂತ ಕಸ್ಟಮರ್ಗೆ ಜೋರು ಮಾಡಬಾರ್ದು ರೀ. ಇವತ್ತೆ ಪರ್ಮಿಷನ್ ಇಲ್ಲ, ವೀಡಿಯೋ ಮಾಡಬಾರ್ದು ಅಷ್ಟೇ. ಓದ್ತೀನಿ ರೀ ಅವ್ರ ಮನೆಗೆ, ಏನು ಎಲ್ಲಿ ವೀಡಿಯೋ ತೊಗೊಳಲ್ಲ. ಸೀದಾ ಕೊಟ್ಟು ಬರ್ತೀನಿ ರೀ. ಬಂದು ನಾ ತಾಳಿಕೋಟಿ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡಿ ಕೈ ಮಾರ ಹೆಂಗೆ ಐತೆ ಒಂದೇ ದಿನಕ್ಕೆ ಆರಾಮಾಗಿ ಬ್ಯಾಣ ತೋರಿಸಲ್ಲ, ಮುಗೀತು. ಬರ್ರಿ ಹೋಗಿ ಬರ್ರಿ. ನಾ ಯಾವ ಥರ ರೆಡಿಯಾಗಿನಿ ಶ್ರಾವಣಿ ತೋರಿಸ್ತಾಳೆ ನಿಮಗೆ. ನೋಡಿರಿ ಫೈನಲ್ ಆಗಿ ಸಿಂಪಲ್ ಆಗಿ ಸೀರೆ ಉಟ್ಟು ಬಂದೆ. ಅರ್ಜೆಂಟ್ ತಯಾರಾಗಿನಿ ಸ್ನೇಹಿತರೆ. ಅವ್ರಿಗೆ ಮತ್ತು ಸಿಸ್ಟರ್ಗೆ ಇವು 3 ಸೀರೆ ಅಲ್ಲ, ಮತ್ತು 10 ಸೀರೆ, 10 ಸೀರೆ ಅವರೇ ಬುಕ್ ಮಾಡ್ಯಾರ. 10 ಸೀರೆಗೆ ಈಗ 10 ಸೀರೆ ಅವ್ರಿಗೆ ಬುಕ್ಕಿಂಗ್ ಮಾಡೀನಿ, ಮತ್ತು 10 ಸೀರೆ ಮಾರಕ್ಕೆ ಬುಕ್ಕಿಂಗ್ ಮಾಡೀನಿ. 20 ಸೀರೆ ಬುಕ್ಕಿಂಗ್ ಮಾಡೀನಿ. ನಾ ಯಾವುದೂ ಮುಚ್ಚಿಡಲ್ಲ. 50 ಮಾಡೀನಿ, 10 ಸೀರೆ ಮಾಡೀನಿ ಬುಕ್ಕಿಂಗ್. ಅವ್ರು ಅರ್ಧ ಅಮೌಂಟ್ ಕೊಟ್ಟಿಂದ, ಯಾಕೆ 10 ಸೀರೆ ಅಮೌಂಟ್ ಅರ್ಧ ಅಮೌಂಟ್ ಕೊಡ್ತೀನಿ ರೀ. ಅವ್ರು ಬುಕ್ಕಿಂಗ್ ಮಾಡಕ್ಕಂತಂದ್ರೆ ಅವು 10 ಬುಕ್ಕಿಂಗ್ ಮಾಡ್ಕೋಬೇಕು. ಯಾವುದು ಮುಚ್ಚು ಮರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇರ್ಕೊಂಡು ಕ್ಯಾರಿ ಬ್ಯಾಗ್ ನಿಲ್ಲಿಸ್ಬೇಕು. ಇವೆರಡು ಸೀರೆ ಡ್ಯಾಮೇಜ್ ಚೆಕ್ ಮಾಡೋದಾಗಿಲ್ಲ. ಊಟದೇ ಮುಂದೆ ಆನ್ಲೈನ್ ಹಾಕ್ಬೇಕಂತಂದ್ರೆ ಅವ್ರಿಗೆ ಪಾಪ ಆನ್ಲೈನ್ದು ಏನೂ ಗೊತ್ತಿಲ್ಲಂತ್ರಿ ಅಡ್ರೆಸ್. ಅದು ಹೋಗಿ ಕೊಟ್ಟು ಬಂದ್ರಾತ ಅವ್ರನ್ನ ಭೇಟಿಯಾಗಿ. ಅವ್ರು ಒಂದು ಹೇಳಿದ್ರು ಸ್ನೇಹಿತರೆ, ಗುಡ್ಗ ತಂದಿದ್ರಿ ಅವ್ರಿಗೊಂದು ದುಡ್ಡು ನೋಡಲ್ಲ. ಇದೊಂದು ಊಟ ಹೇಳಿದ್ರಿ, ಊಟದಾಗೇನಿ ಇವೆಲ್ಲ ಕೊಟ್ಟು ಕೇಳಿ ಒಂದಿಷ್ಟು ಪಳಾರಾಗ ಕೊಟ್ಟು ಕೇಳಿ ಬರ್ತೀನಿ ರೀ. ಇನ್ನು ಅವ್ರಿಗಂತ ಹೋಗಿ ಕೊಡಕತ್ತೀನಿ ರೀ. ನನ್ನ ಕೆಲಸ ಐತೆಲ್ಲ ಸೀರೆ 3 ಸೀರೆ ಕಳಾತು. 10 ಸೀರೆ ಆರ್ಡ್ರ್ ತೊಗೊಂಡು ಇವು 3 ಸೀರೆ ಕೊಟ್ಟು 10 ಸೀರೆ ಆರ್ಡ್ರ್ ತೊಗೊಂಡು ಊಟ ಕೊಟ್ಟು ಇವಂತ ಎಲ್ಲಮ್ಮ ಪ್ರಸಾದ ಕೊಟ್ಟು ಸ್ವಲ್ಪ ಹುಷಾರಿಲ್ಲಂದ್ರೆ ಅವ್ರಿಗೆ ಹಿಂಗಾಗಿ ಕೊಟ್ಟಿಗೆ ಬರ್ತೀನಿ ಎಲ್ಲ. ಮತ್ತೆ ಒಳ್ಳೇದು ಮಾಡಿ ಬರ್ರಿ ಸ್ನೇಹಿತರೆ, ಹೋಗೋನು ಮಾ ಸಿಗ್ತೀನಿ. ನೋಡ್ರಿ ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಒಳ್ಳೆ ಬಂದು ನೋಡಿ, ಬಂದು ಬಸ್ ಹತ್ತೀನಿ. ಟೈಮ್ 5:30 6 ಗಂಟೆ ಆಗಿ ಬಂದೈತ್ರಿ. ನಾವು ಹೋಗ್ಬೇಕಂದ್ರೆ 6:30 ಆಲ್ರಿ 7 ಗಂಟೆ ಆಗುತ್ತೆ ನೋಡ್ರಿ. ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಅವ್ವ ಅದಾಡ್ರಿ ಮನೆ ಕಡೆ ಚಿಂತಿಲ್ಲ. ಅವ್ವ ಬಂದು ಆ ಬಸ್ಸಿಗೆ ಇಳಿದ್ಲು. ನಾ ಈ ಬಸ್ಸಿಗೆ ತಾಳಿಕೋಟಿ ಬಂದೆ. ಇಲ್ಲಿ ನೋಡಿ ತಾಳಿಕೋಟಿ ಬಸ್ ಸ್ಟ್ಯಾಂಡ್ ರೀ ಇದು. ಯಾರ್ಯಾರು ತಾಳಿಕೋಟೆ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಕಮೆಂಟ್ ಹಾಕ್ರಿ. ತಾಳಿಕೋಟಿ ಬಸ್ ಸ್ಟ್ಯಾಂಡ್ ಬಂದೀನಿ ರೀ. ಆದ್ರೆ ನಾವು ಊರಾಗ ಅಡ್ಡಾಡಲ್ರಿ. ಸೀದಾ ಸಿಸ್ಟರು ಆಟೋ ಕಳಿಸಿದ್ರಿ. ನಮ್ಮ ಸಬ್ಸ್ಕ್ರೈಬರ್ ಅಂತಂದ್ಮೇಲೆ ಅಕ್ಕಾರ ಆಟೋಗೆ ಕಳಿಸಿದ್ರು. ಆಟೋಕ್ಕೆ ಹೋದೆ. ಒಳ್ಳೆನೂ ಆಟೋ ಕಳಿಸಿದ್ರು ಅವರು. ಒಳ್ಳೆ ಬಸ್ ಸ್ಟ್ಯಾಂಡಿಗೆ ಬರೋಕೆ ಆಟೋ ಖರ್ಚು ಅವರೇ ಕೊಟ್ಟ ನೋಡಿ. ಸುಳ್ಳು ಯಾಕೆ ಹೇಳ್ಬೇಕು. ಬಸ್ ಎಷ್ಟು ಸಿಕ್ಕಾಪಟ್ಟೆ ಗದ್ದಲ ಐತೆ ನೋಡಿ. ಲಾಸ್ಟ್ ಬಸ್ ಇದ್ದಂಗೆ ಐತೆ. ಹಿಂಗಾಗಿ ಜನ ಎಲ್ಲ ಸಿಕ್ಕಾಪಟ್ಟೆ ಹತ್ತಾಕ ಬಡ್ದಾಡಕತ್ತಾರ ನೋಡಿ ಸ್ನೇಹಿತರೆ. ನಮ್ಮ ಮುದ್ದೆಬಾಳ ಬಸ್ಸು ಫ್ರೀ ಇತ್ತು. ಹಿಂಗಾಗಿ ಸೀಟ್ ಸಿಕ್ಕು ಆರಾಮ್ ಕುಂತೆ. ಸ್ವಲ್ಪ ವಿಡಿಯೋ ಹೋಗೋತ್ನೇ ಬಂದು ತಾಳಿಕೋಟಿ ಬರೋಣ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ಯಾಕಂದ್ರೆ ಸಿಸ್ಟರಿಗೆ ಹಂಗೆ ಫೋನ್ ಹಚ್ಚಿದ್ದೆ, ಹಂಗೆ ಆಟೋ ಕಳಿಸಿದ್ರೆ ಹಂಗೆ ಹೋಗ್ಬಿಟ್ಟೆ. ಭಾಳ ಖುಷಿ ಆಯ್ತು ರೀ. ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಬಂದಿದ್ದು ನೋಡಿರಿ. ಇಲ್ಲೇ ತಾಳಿಕೋಟಿ ನೋಡಿ. ತಾಳಿಕೋಟಿ ಬಸ್ ಬಿಡ್ತ್ರಿ. ಸ್ವಲ್ಪ ವಿಡಿಯೋ ತೊಗೊಂಡು ನೋಡಿರಿ. ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ತಾಳಿಕೋಟಿ ಬಸ್ ಈ ಊರಿಗೆ ಅಂತೇಳಿ ಸ್ವಲ್ಪ ನಿಮಗೂ ಅಪ್ಡೇಟ್ ಇರಬೇಕಲ್ರಿ. ಎಲ್ಲಿ ಹೋಗಿರ್ತೀನಿ ಎಲ್ಲಿ ಬಂದಿರ್ತೀನಿ ಅಂತ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ. ತಾಳಿಕೋಟಿ ಬಜಾರ್ ಹಿಂಗೆ ಐತೆ ನೋಡಿ. ಇದೊಂದು ಸರ್ಕಲ್ ಬಂತಿಲ್ಲಿ. ಬರ್ರಿ ಮುದ್ದೆ ಕಡೆ ಹೊಂಟೀವಿ. ನಾನು ಹೋಗಿ ಮತ್ತು ಮುದ್ದೆದಾಗ ಕತ್ಲಾದ್ರೆ ವಿಡಿಯೋ ಮಾಡ್ತೀನಿ ರೀ. ಬಸ್ನ್ಯಾಗ ಕುಂತೀನಿ ನೋಡಿ. ಫುಲ್ ಸುಸ್ತಾಗೈತಿ ನಿನ್ನೆ ಬಂದಿನಿ ಅನ್ನ ನೋಡ್ಲಿಂತ. ಮತ್ತು ಇವತ್ತು ಕಡೆ ನೋಡಿ ಸುಸ್ತಾಗೈತಿ ಅಂದ್ರೆ ಬಿಡುಗಾಡಿಲ್ಲ ರೀ. ಮಾಡೋ ಕೆಲಸ ಆಗಲೇಬೇಕಲ್ರಿ. ಮತ್ತು ಆಗಬೇಕಂದ್ರೆ ಅದೊಂದು ಸಮಸ್ಯೆ. ಮುದ್ದೆ ಭಾಳ ಬಂದು ನೋಡ್ರಿ. ಇವಾಗ ಆಟೋನೂ ಇಲ್ಲ, ಬಸ್ ಇರಲ್ರಿ. ಈಗ ಫೋನ್ ಹಚ್ಚಿದ್ದೆ ಬರ್ತೀನಿ ಅಂತ ಏನ್ರಿ ಕೆಲಸ ಬಿಟ್ಟು ಬರ್ತಿರ್ತಾರಲ್ರಿ. ಹಿಂಗಾಗಿ ಒಂದಿಟ್ಟು ಏನಾರ ಸಂತೆ ತೊಗೋಬೇಕ್ರಿ. ಈಗ ಅಕ್ಕಿ ತೊಗೋಬೇಕ್ರಿ. ಒಂದು 5 kg ಅಕ್ಕಿ ತೊಗೋತೀನಿ. ಆರೂವರೆ ಆಯ್ತು ನೋಡಿರಿ ಟೈಮ್. ದೇವಳ ಬರ್ರ ಮತ್ತು ಮನೆಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ತಿನ್ನಕ್ಕೆ ಏನು ತೊಂದ್ರಿ. ಅವ್ರ ಸಿಸ್ಟರೇ ಜಗ್ಗಿ ತಿನ್ನಕ್ಕೆ ಕಳ್ಸ್ಯಾರ ನೋಡ್ರಿ. ಅವರೇ ಬಾಳೆಹಣ್ಣು ಸೇಬು ಏನು ಕಳ್ಸ್ಯಾರ ಸಿಸ್ಟರು. ತೋರಿಸ್ತೀನಿ ರೀ ನಿಮಗೂ ಮನೆಗೆ ಹೋಗಿಂದ. ಫುಲ್ಲ ಬಸವೇಶ್ವರ ಸರ್ಕಲ್ ನೋಡ್ರಿ. ಹೋಗೋದೇ 3:30 ಹೋಗೀನಿ ರೀ ನೋಡಿ. ಬಸವೇಶ್ವರ ಸರ್ಕಲ್ ತಕ್ಕ ಬಂದ್ವಿ ನೋಡಿ. ಬಸ್ ಸ್ಟ್ಯಾಂಡ್ ನಿಂತ ಇಳಿದು ಹೊಂಟಿ ನೋಡ್ರಿ. ಸುಳ್ಗಾಯಿ ನೋಡ್ರಿ.
ಸ್ವಲ್ಪ ಏನಾರ ಕಾಯಿಪಲ್ಲಾರ ಏನೋ ಹೋದ್ರಾತಂದು ಬಂದಿನಿ ಕಡೆ ನೋಡ್ರಿ. ಕತ್ಲಾಗೈತಿ, ಏನು ಒಯ್ದಾಗ್ತಾ ಒಯ್ತೀನಿ. ಮನೆಗೆ ಹೋಗಿ ತೋರಿಸ್ತೀನಿ ರೀ. ಓ ಯಾವುದು ನೋಡಿ ಸ್ನೇಹಿತರೆ, ಆ ವೈನಿದು ಆಧಾರ್ ಕಾರ್ಡ್ ಇಲ್ಲೇ ಐತ್ರಿ. ಮನೆ ಗುಡ್ಡಕ್ಕೆ ಹೋಗಿದ್ನಲ್ಲ, ಇವಾಗ ಬಂದು ನೋಡಿ ಮನೆಗೆ ಬಂದಂತೆ ವಿಡಿಯೋ ಚಾಲು ಮಾಡ್ಬೇಕನ್ನೋದಾಗ ವೈನಿ ಆಧಾರ್ ಕಾರ್ಡ್ ಕೊಡಂದು ಕೊಟ್ಟೆ. ಪುಟ್ಟಕ್ಕ ಅಲ್ಲಿ ನಿಂತು ನೋಡಕತ್ತ. ಬಾ, ಯಾಕೆ ಪುಟ್ಟಕ್ಕ? ಎಷ್ಟು ದಿನ ಆಯ್ತು ರೀ ಪುಟ್ಟಕ್ಕ ವಿಡಿಯೋದಾಗ ಬಂದಿಲ್ಲ. ಹಾಂ ಐ ಯಾಕಂದೇನ ಬಾ ಅಂದ್ಯಾ? ಅಲ್ಲೇವಾ ಅಲ್ಲಿ ಬರೇ ಗಂಡು ಮಕ್ಕಳದಾರ. ಹೋಗಿ ಬಾ, ಯಾಕ ಕರ್ಕೊಂಬ ರೂಬಿನ. ತಂಡಂಗಿ ಹಾಕೋಬೇಕಿಲ್ಲ, ಅವನು ಪೂಜೆ ಮಾಡಾಕಿಡು 3 ತಂಡಂಗಿ ಹಿಟ್ಟು ಕೇರಿ ಒಂದು 800 ಕೊಡ್ತಾವ. ಇದು ಒಂದು ಅಂಬೆ ಯಾಕ ಮುಕ್ಕೊಂದೇಳಿ ಗೋಡ್ಸ್ಯಾನಿ ಬರ್ರಾಗ ಜ್ವರಗಿರ ಬಂದ ಏನ ಡ್ರೆಸ್ ವಿಡಿಯೋ ಕೊಟ್ರ ಹಂಗೆ ಹೋಗಿ ನಾವು ನಮ್ಮ ಚಿನ್ನಕ್ಕಗ. ಹರ್ಷಿತಾ ಬಂದಲ್ಲ. ಪುಟ್ಟಕ್ಕ ಹಾಯ್ ಮಾಡು. ಎಷ್ಟು ದಿನ ಆಯ್ತು ವಿಡಿಯೋದಾಗ ಬಂದಿಲ್ಲ ನೋಡ್ರಿ ಪುಟ್ಟಕ್ಕ. ತಗೊಂಡಿರೋದಂತ ಯಾರ? ನಮ್ಮ ಮಮ್ಮಿ ಬಂದ. ಯಾರು ಮಾಡ್ಯಾರೇನು? ಶ್ರಾವಣ್ ಕುಮಾರ್ ರೊಟ್ಟಿ ಮಾಡ್ಯಾ ಇಡೀ ಹಿಂಗ ಎಷ್ಟು ಚೆ ಮಾಡ್ಯಾನ ರೊಟ್ಟಿ. ಶ್ರಾವಣ್ ಕುಮಾರ್ ಮಾಡ್ಯಾನ ನೋಡಿ ರೊಟ್ಟಿ. ಹೌದಾ? ಯಾವ ಹಿಡಿಯಾಕೆ ಕೊಟ್ಟಾರ? ಹಿಡಿಬೇಕಿನ ಅದು ಯಾವ ಲಕ್ಷ್ಮಿ ಅಕ್ಕ? ಯಾವ ಲಕ್ಷ್ಮಿ ಅಕ್ಕ? ಅಲ್ಲ ಅಲ್ಲ ಅಲ್ಲ, ಆ ಚಿಕ್ಕಿ ಏನ ಅಂತಾರಲ್ಲ ಹುಲ್ಗ ಅಕ್ಕಿ. ನೀ ಮಾಡಿ ರೊಟ್ಟಿ ನೀನೇ ಉಣ್ಣು. ಯಾಕ ಜ್ವರ ಬಂದ? ಊಟ ಊಟ ಅದೇ ಹೇಳ್ತೀನಿ, ದಿನ ಬ್ರಷ್ ಮಾಡೋಣ. ಸ್ವಲ್ಪ ಕಪ್ಪ ಕಾರ್ಕೋಬೇಕು. ಸಾಗರಾಗೈತಿಲ್ಲ, ಮೈ ಚೆನ್ನಾಗೈತೆ. ತಂಡಂಗಿ ಹಾಕೋ ಮೈ ಆರಾಮಿಲ್ಲ. ತಂಡಂಗಿ ಗುಳಿಗೆ ನುಂಗಿ ಹೊಡ್ತು ಮುಟ್ಟ ಮೈ ಹೊಟ್ಟು ಉಣ್ ಬಾ. ಉಂಡು ಗುಳಿಗೆ ನುಂಗ್ ಬಾ. ನಾನು ಇದ್ರಿಗೆ ಉಣ್ ಬಾ. ಉಂಡು ಒಂದು ಗುಳಿಗೆ ನುಂಗ್ ಬಾ. ನುಂಗಿ ತಂಡಂಗಿ ಹಾಕೊಂಡು ತಲೆ ಕಟ್ಟೋ ಮುಕ್ಕೋ ತಗೋ ಬಾ. ನೀನು ಉಣ್ ಬಾ, ಕೊಡ್ತೀನಿ ಉಣ್ಣಂಗಿ. ನೀ ಬಂದೀನಿ ಗುಳಿಗೆ ನುಂಗ್ಬೇಕು. ಹೊಡ್ತಿಂಬ ಉಣಿಸಿ ಗುಳಿಗೆ ಹಾಕಂದ ಅದು ತೀರ ದೊಡ್ಡತಿ ಪುಟ್ಟ. ಹಿಡಿದು ಇದು ರೊಟ್ಟು ಮಾಡ್ಬೇಕೀಗ ಅದನ್ನ. ನೋಡವ ಎಂತ ಅದು ನೀ ನಾನೇ ಅವ್ರು ಹತ್ತಂದ ಅಂತ ಇದನ್ನು ನಾನೇ ಹೇಳಿದ್ದೀನಿ. ಉದುರ್ತಾ ಹೋಗಿ ಅವ್ವ ನಿಮ್ಮವ್ವ ಅದೇ ಒಳಗೆ ಆಂಟಿ. ಅಯ್ಯಪ್ಪ ಯಾಕಯ್ಯಪ್ಪ ಯಾಕ ಒಳಗ್ಯಾವು? ನಮ್ಮವ್ವ ನೋಡ್ರಿ ಬರ್ರ ರೊಟ್ಟಿ ಮಾಡಾಕತ್ತಾವ್ರಿ ಅವ್ವ. ಆಗ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ನಲ್ಲ, ಅವ್ರು ಏನೇನು ಕೊಟ್ಟಾರ ಅನ್ನೋದು ವಿಡಿಯೋ ಮಾಡ್ತೀನಿ ರೀ. ಮೊದಲ ಸೀರೆ ಕೇಳ್ತೀನಿ ರೀ, ಸುಸ್ತಾಗೈತೆ. ನೀ ಮಾಡ್ಯಾ? ಭಾಳ ಜೋತ್ ತಿಂದಿರ್ಬೇಕಲ್ಲ ಅವ್ ಕರೆ ಹೇಳ್ಬೇ. ನಿಮ್ಮ ಬಟ್ಟೆ ಚೇಂಜ್ ಮಾಡಲಿವ ನಾನು. ನಿನಗೆ ಯಾವಾಗ ಹಂಚ್ಬೇಕವ? ಇನ್ನೇನು ಬರ್ತೀನ ಮೂರಿ ಗಂಜ್ ಜೋತಿ ತಾನು ಬೇ ಹಿಂಗಾಗಿ ಸಾಕಣ್ಣಂಗೈತೆ ಸಲಾಗ. ನೀ ನಮ್ಮವ್ವ ಬಂದು ಬಸ್ ಇಳಿದ ಸ್ನೇಹಿತರೆ ನಾ ಹೋಗಿ ನೋಡಿ 3:30 ಆಗಿತ್ತು ಟೈಮ್ ಇಲ್ಲವ. ಹೋಗಿನಿ ಈಗ 7:30 ಬಂದಿ ನೋಡಿ. ಆ ಜಲ್ದಿ 6:30ಗೆ ಬಂದೀನಿ ರೀ. ಮುದ್ದೆ ಭಾಳ ಆದ್ರೆ ಗಾಡಿ ಇಲ್ಲಿ ಈ ಕಡೆ ಅನ್ನ ಬಂದು ಕರ್ಕೊಂಬರ್ಬೇಕು, ಲೇಟ್ ಆಯ್ತು. ಈ ಕಡೆ ಬಂದೀನಿ ರೀ. ಬರ್ರಿ ನಾನು ಬಟ್ಟೆ ಚೇಂಜ್ ಮಾಡಿ ಮಸ್ತ್ ಸಿಗ್ತೀನಿ ರೀ ಊಟ ಮಾಡಾಗ. ರೊಟ್ಟಿ ಸಾಕು ಬಿಡು, ವೇಸ್ಟ್ ಮಾಡ್ತೀನಿ. ಸಾಂಬಾರು ಮಾಡಿ ಏನು ರೀ? ಅನ್ನ ಇತ್ತಲ್ಲ. ಊಟಕ್ಕ ವಾ ಇಕ್ಕದೊಂದು ಸೋಗ ನೋಡು. ಯಾರ್ದು ಹಿಡಿಯಕ್ಕೆ ಕೊಟ್ಟು ನಿನಗೆ ಜೋಳದಾಗ ಪುಟ್ಟ ಆಕಿಗೆ ಎಷ್ಟಾಗಲ್ಲ ಹೇಳು. ಈ ಫ್ರಿಜ್ ಟೀಜರ್ ಹಿಡ್ಕೊಂಬರಕ್ಕೆ ಹೊಂಟ ಅಂದ್ರೆ ಈಗ ಆಕೆ ಹಿಡಿದು ಕೊಡ್ಬೇಕು ನೋಡ. ಆತಿ ಕೊಡ್ಬೇಕು ನೋಡಿ ಹೆಂಗಾಗತ್ತೆ. ಅದಕ್ಕೆ ನಾ 30 ರೂಪಾಯಿ ಹೇಳೀನಿ. ನಾ ಹೆಚ್ಚಿಗೆ ಹೇಳ್ಬೇಕು. ದೊಡ್ಡ ತಿಲ್ಪುಟ್ಟಿ ಈಗ ಇದಕ್ಕೆ 30 ರೂಪಾಯಿ ತೊಂದ್ರಿ. ಇದಕ್ಕೆ ಬಾ ಮಮ್ಮಿ. ಏನು ಹೇಳಿ ಅರ್ಥ ಆಗತ್ತಿಲ್ಲ ಮಮ್ಮಿ ನಿನಗೆ? ನೀ ತಿಳ್ಕೊ, ನಾ ಹೇಳ್ದಂಗೆ ಕೇಳಮ್ಮ. ಹೊಟ್ಟೆ ಹಸ್ತಿರ್ಕ ಆಂಟಿ ಬಾಳೆನೋ ಏನೋ ಕಷ ತಿನ್ಬಾ ಒಂದು. ಅಲ್ಲಿ ಸಬ್ಸ್ಕ್ರೈಬರ್ ಮನೆ ಹೋಗಿದ್ನಲ್ಲ, ಸೀರೆ ಕೊಡಕ್ಕೆ ಹೋಗಿದ್ದೆ. ತಾಳೆ ಕೊಟ್ಟು ಹೋಗಿದ್ದೀನಿ. ಎಲ್ಲಿ ಹೋಗಿ ಅಂತ ಮಾಡಿ 3 ಸೀರೆ ಕೊಟ್ಟು ಬಂದೆ. ಹೋಗಿ ಆ ಅಕ್ಕೋರಿಗೆ ಒಂದು ಸ್ವಲ್ಪ ಕಾಲು ಬ್ಯಾನ್ ಆಗೈತೆ ಅಂತ ಪೋಸ್ಟ್ ಹಾಕ್ಬೇಕಂದ್ರೆ ಅವ್ರಿಗೆ ಅಡ್ರೆಸ್ ಗೊತ್ತಾಗಲ್ಲ ಅಂದರು. ಹೋಗಿ ಕೊಟ್ಟು ಬಂದೆ. 3:30 ಹೋಗಿ ನಾನು ಹೋಗೋದ. ನೀ ಎಲ್ಲಿದ್ದಿ?
ಯಾವಾಗ ಅವ್ರು ಬಟ್ಟೆ ಆದ್ರು ನೋಡಿ ಮುದ್ದೆದಾಗ ನೀ ಮಾಡಿನ ಜಗದಟ್ ಅವ್ರು ಆಕೆ ಆಂಟಿ ಬಟ್ಟೆ ಆದ್ಲು ಅವ್ರು ಮಾತಾಡ್ಸಿದ್ಲು ಅವರೇ ನಾ ತಾಳೆ ಕೊಟ್ಟು ಬಸ್ ಇಳಿದು ಬರಾಕದ್ದೆ ಅವ್ರು ಕುಂತಿದ್ರ ಜಗದ ಆಂಟಿ ಅಂದಿಲ್ಲ ಅಡಿನಾಳ ಅಡಿನಾಳ ಮರು ನಿಮ್ಮ ಅಟ್ಟು ಗೊತ್ತಲ್ಲ ನಂಗೇನು ಮರಳು ಗೊತ್ತಾಗಲ್ಲ ಇಲ್ಲೇ ಇಲ್ಲೇ ಬೆಳೆದಾಗ ಗೊತ್ತಾಗತ್ತ ಅಡಿನಾಳ ಆಂಟಿ ಬಂದಿದ್ರು ಮಾತಾಡ್ಸಿದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಮತ್ತೆ ತಾಳೆ ಕೊಟ್ಟು ಬಸ್ ಇಳಿದು ಬರಾಕದ್ದೆ 6:30 ಆಗಿತ್ತು ನಾ ಮುದ್ದೆ ಅದಾರ ಅವರು ಪಿಂಕ್ ಕಲರ ಸ್ವಲ್ಪ ಚಂದ ಅದಾರ ಬರ್ರಿ ಮಾತು ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ ನೋಡ್ರಿ ಇಲ್ಲೇ ಶ್ರವಣಕುಮಾರ್ ರೊಟ್ಟಿ ಮಾಡಾಕತ್ತ ನೋಡ್ರಿ ಆಟೋ ಅವನೇ ಬಿಡ್ದಂಬೆ ಹೆಂಗ್ ಸರ್ ಆಗ್ಬೇಕಿಲ್ಲಲ್ಲ ರೊಟ್ಟಿ ಬಿಡಿಸಿದ್ದೇನ ನೋಡ್ರಿ ಅವ್ ಮಾಡಿದ್ದ ನೋಡ್ರಿ ಅವಂಗ ಕೂಡ ಎಷ್ಟು ರೊಟ್ಟಿ ಮಾಡಂಬ ಹೆಂಗ ಯಾ ರೊಟ್ಟಿ ಮಾಡ್ಯಾನ 3 ರೊಟ್ಟಿ ಮಾಡ್ಯಾನ ತಿರ್ಗಿಸೋದನ್ ರೊಟ್ಟಿ ಹಂಗೆ ಮಾಡಿದ್ರೆ ಹೆಂಗೋ ನೋಡಿ ಶ್ರವಣಕುಮಾರ್ ರೊಟ್ಟಿ ಮಾಡಿದ್ ನೋಡಿ ಅದಕ್ಕೆ ವಿಡಿಯೋ ಮಾಡಿದ್ದೇನ್ರಿ ನಿಮ್ಮ ನೋಡಂತ ಅಷ್ಟು ಕಿಡಿಗೇಡಿನ ಹಾಕ್ತದನ ಎಲ್ಲಿ ಹಾಕ್ತಿ ಈಗ ಒಂದ್ಸಲ ಹಾಕ್ತಾನೆ ನಿಂದ್ರೆ ತೆಗೀರಿ ಅವನೇ ಹಾಕ್ತಾನೆ ಸುಮ್ಮನೆ ಅವನೇ ಹಾಕ್ತಾನೆ ಬೇ ಸುದ್ದಾತಿಲ್ಲ ಹಂಗಾಗ್ತಾರ ರೊಟ್ಟಿ ಅಂತೀನಿ ಅಲ್ಲ ಮಾಡಿದಾರ ನೋಡ್ರಿ ಯಾವಾಗಾರ ಒಮ್ಮೆ ಅರ್ಥ ಮತ್ತು ಬೇಸರ 4 ರೊಟ್ಟಿ ಬಡಿ ಅಪ್ಪ ಬಡ್ಕೊಡ್ತಾ ನೋಡ್ರಿ ಹೌದಿಲ್ಲವಾ ಬರ್ರಿ ಸ್ನೇಹಿತರೆ ಮತ್ತು ನಾನು ಬಟ್ಟೆ ಚೇಂಜ್ ಮಾಡಿ ಸಿಗ್ತೀನಿ ಪುಟ್ಟಕ್ಕಂಗೂ ಸ್ವಲ್ಪ ಮಾತು ಹೇಳ್ತೀನಿ ರೀ ಪುಟ್ಟಕ್ಕೂ ಭಾಳ ದಿನ ಆಗಿತ್ತು ವಿಡಿಯೋದಾಗ ಮಿಸ್ ಆಗಿ ಕುಂತಾವಡೆ ಬಂದು ಹಾಸಿಗೆ ಹಾಸ್ಕೊಂಡು ಮುಕ್ಕೊಂಬಿಟ್ಟಾರೆ ಶ್ರವಣ ಬರ್ರ ಏನೋ 8 ಗಂಟೆ ಆಗಿಲ್ಲ ಶ್ರಾವಣಿ ಊಟ ಮಾಡಿ ಗುಳಿಗೆ ಹಾಕ್ತೀನಿ ತಲೆ ಕಟ್ಕೊಂಡು ಹಾಂ ಆಂಟಿ ಶ್ರವಣಕುಮಾರ ಯಾರು ಬಂದಾರ ನಮ್ಮ ಮನೆಗೆ ಯಾಕೆ ತೊಗೊಂಡನಕ್ಕೆ ಬಿಡು ಅಟೇ ಬೇಯಿಸ್ಬಿಡು ಮತ್ತೆ ಏನು ಮಾಡೋಕೆ ಇಂಥ ಮಕ್ಕಳು ಅವ್ನು ಹಿಡಿದಂದ್ರೆ ವಜ್ಜೈತಿವ ಅವ ನನಗೂ ಮುಂದಿನ ಸಲ ನಾಗರ ಬಟ್ಟಕ್ಕೆ ಹಾಕಿ ಬಂದ್ಬಿಡಂಗ ಕೊಡ್ತೀಯ ಶಾಂತಮ್ಮ ರೊಕ್ಕ ನೀನೆ ಅನ್ನ ಸರಿ ಯಾರು ಹಾಕಿಟ್ರಿ ಹೇಳೋದು ಮೊದಲು ನನಗೆ ಉಣ್ಬೇಕಾದ್ರೆ ಸದಾ ಅವ ಏಸ್ ರೊಟ್ಟಿ ಮಾಡ್ಯಾನ ಆ ರೊಟ್ಟಿ ಉಣ್ಬೇಕು ಅನ್ನ ಸಾರು ಉಣ್ಬೇಕು ನೀವು ರೊಟ್ಟಿ ಉಣ್ಣ ಇದ್ರಿಗೆ ಇದು ಹಾಕೋಬೇಡ ಸಾರು ಹಾಕೋಬೇಡ ಇಲ್ಲಿ ಆಂಟಿ ಇದು ಕಟ್ಟೋಡು ಮೆಂತಿದಿನ ತುಪ್ಪ ಹಾಕೊಂಡು ತಿಂತೀನಿ ಕೆಮ್ತೀವ ಹಾಕೊಂತೀನಿ ಹುಂಚಿಂಡಿ ಐತೆ ನೋಡು ಹುಂಚಿಂಡಿ ತಕೋ ಹುಂಚಿಂಡಿ ಕಟ್ಟೋಡು ಆಂಟಿ ಅದು ಹುಂಚಿಂಡಿ ಹೋಗಲ್ಲ ನಿನಗ ನೋಡ ಮಾತಾಡಿದನು ಆರಾಮದಿ ಯಾ ಪುಟ್ಟು ಅನ್ಲಾಕಿ ಯಾವ ಮಾತಾಡಿದಿ ನೋಡಿ ಸ್ನೇಹಿತರೆ ಇಷ್ಟು ನಾ ಅಮೌಂಟ್ ಕೊಡ್ತಿದ್ದೀನಿ ಏನಂತಂದಿನಿ ಅಂತ ಆಮೇಲೆ ಹೇಳ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಏನೇನು ಕೊಟ್ಟಾರ ಅಂತ ತೋರಿಸ್ತೀನಿ ಬರ್ರಿ ಶ್ರವಣಕುಮಾರ ಬಿಚ್ಚಿ ನೋಡಿದ್ರು ನೋಡಿ ಆಂಟಿ ಏನು ಕಳ್ಸ ಮಕ್ಳು ಹಂಗೆ ಅಲ್ರಿ ಇದು ಹುಂಚಿಂಡಿ ಕಳ್ಸ್ಯಾರ ಉಪ್ಪಿನಕಾಯಿ ಕಟ್ತೀನಿ ಅಂದ್ರೆ ಬ್ಯಾಡ ಅಂದ್ರೆ ಸ್ನೇಹಿತರೆ ಹುಂಚಿಂಡಿ ಕಳ್ಸ್ಯಾರ ಇಷ್ಟು ಉಳ್ಳಾಗಡ್ಡಿ ಕಳ್ಸ್ಯಾರ ಸಾಕ್ರಿ ಮಂತನ ಓದೋರಿಗೆ ಬರ್ರಿ ಅನ್ನೋದೊಂದು ದೊಡ್ಡ ಅಗಾದ ಇರುತ್ತೆ ಬರ್ರಿ ಅಂದು ಚಹಾ ಮಾಡ್ತೀನಿ ಅಂದರು ನಾ ಚಹಾ ಕುಡಿಯಲ್ಲರಿ ಹಿಂಗಾಗಿ ನಾನೇ ಗ್ಯಾಸ್ ಬಂದ್ ಮಾಡಿದ್ದೀನಿ ರೀ ಬ್ಯಾಡ್ರಿ ಸಿಸ್ಟರ್ ಅಂತೇಳಿ ಮತ್ತೆ ಆ್ಯಪಲ್ ಕಟ್ ಮಾಡಿ ಕೊಟ್ಟರು ತಿಂದೆ ಇಷ್ಟು ಕಾರಿ ಕೊಟ್ಟಾರಿ ಮುರಿದವ್ರು ನಾನೇ ಒಜ್ಜಿ ಅಕ್ಕಿ ಪಕ್ಕಿ ಇಟ್ಕೊಂಬಂದೆಲ್ಲ ಚಂದ ಇದ್ದು ರೀ ಕಾರಿ ಮುರಿದ ದೊಡ್ಡ ಕಾರಿ ನೋಡಿ ಇವು ಈ ಥರ ಅದಾರ ದೊಡ್ಡ ಇದ್ದು ಮುರಿದವು ಮತ್ತು ಇವು ಏಲಕ್ಕಿ ಬಾಳೆನಲ್ರಿ ಜವಾರಿ ಬಾಳೆಹಣ್ಣು ಅಂತಾರಲ್ಲ ಅವು ಕೊಟ್ಟಾರ ಸ್ನೇಹಿತರೆ ಇಷ್ಟು ನಾವು ಭಾಳ ತುಟ್ಟಿರ್ತಾವ್ರಿ ತರೋದಿಲ್ರಿ ಇಂಥವು ಈಗ ನಾ ಮತ್ತೇನೈತಿ ಇದು ಪುಟ್ಟಿ ಹಣ್ಣು ನೋಡಿರಿ ಪುಟ್ಟಿ ಹಣ್ಣು ಗೊತ್ತಿರ್ಬೇಕ್ರಿ ನಿಮಗೆ ಪುಟ್ಟಿ ಹಣ್ಣಂದ್ರೆ ನಾವು ತಿಂದಿನಿ ಸಣ್ಣಕ್ಕೆ ಇಲ್ಲೇ ಪುಟ್ಟಿ ಹಣ್ಣು ಗೊತ್ತೈತಿಲ್ಲ ನಿಮಗೂ ತಿಂದಿರ ನೀವು ಹೈಬ್ಯಾಡ ಅಂತ ನೋಡಿರಿ ನಮ್ಮ ಹೇಳ್ತ ಎಲ್ಲ ಕೊಂಡ್ತಾರ ಇಷ್ಟು ಚಿಕ್ಕೋನ್ ಕೊಟ್ಟಾರ ಒಂದು 2 ಆ್ಯಪಲ್ ಕೊಟ್ಟಾರ ಇದೊಂದು ಸಾನ್ ಪುಟ್ಟಿ ಹಣ್ಣು ಕೊಟ್ಟಾರ ಸೇವ ಪ್ಯಾಕೆಟ್ ಕೊಟ್ಟರೆ ಶ್ರಾವಣ ಹರಿದ ನೋಡಿ ಶ್ರಾವಣ ಹರಿದು ತಿನ್ನಾಡ್ರಿ ಸೇವ ಪ್ಯಾಕೆಟು ಎಲ್ಲರೂ ಕೊಟ್ಟಿದ್ರಿ ಅವರು ನಮ್ಮ ಇಷ್ಟ ರೀ ಯಾರೀ ಸ್ನೇಹಿತರೆ ಯೂಟ್ಯೂಬ್ನಿಂದ ಇಷ್ಟೆಲ್ಲ ನಮಗೆ ಮತ್ತು ಆಟೋದು ಸುಮ್ಮ ಊಟ ಮಾಡಪ್ಪಾಜಿ ನಾವು ಸ್ವಲ್ಪ ಏನೋ ಮಾತಾಡ್ತಿರ್ತೀನಿ ಏನು ಸಾಸ್ ಹಾಕೊಂಡು ತಿನ್ನು ನೀ ರೊಟ್ಟಿ ಮಾಡಿಲ್ಲ ನಮ್ಮ ರೊಟ್ಟಿ ಅವ ಮಾಡಿ ರೊಟ್ಟಿ ಉಣ್ಣಾಕತ್ತ ನೋಡ್ರಿ ಅವ ಮಾಡಿದ್ದ ಅವೇ ಉಣ್ಣಾಕತ್ತಾನ ಅವ ಮೆಂತೆ ಪಲ್ಯ ಸುಸ್ಕೊಂಡ ಉಣ್ಣಾಕತ್ತಾಡ್ರಿ ಅವ ಶ್ರಾವಣಿ ಉಂಡ್ಯಾ ಗುಳಿಗೆ ಏಟ್ ನುಂಗದಾರ ನಮ್ಮೂರು ಕೊಡ್ತೀನಿ ನುಂಗಿಸ್ತೀನಿ ಬ್ಯಾಡಂದ್ರು ಕುಂದ್ರು ನೋಡಿ ಸ್ನೇಹಿತರೆ ಒಂದು ರಕ್ತ ಸಂಬಂಧ ಇಲ್ಲ ಏನೂ ಇಲ್ಲ ಅವರೆಲ್ಲೋ ನಾವೆಲ್ಲೋ ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ ನನ್ನ ಮಕ್ಕಳಿಗೋಸ್ಕರ ಉಳ್ಳಾಗಡ್ಡಿನೂ ಒಯ್ರಿ ಸಿಸ್ಟರ ಅಂತೇಳಿ ಕಟ್ಟು ಕಳ್ಸ್ಯಾರ ಪಾಪ ಅವ್ರು ವಿಡಿಯೋದಾಗ ಬರೋಕೆ ಇಷ್ಟ ಇಲ್ಲ ಅಂದ್ರೆ ಹಿಂಗಾಗಿ ವಿಡಿಯೋ ಮಾಡಿಲ್ರಿ ಮತ್ತು ಆಟೋದ್ರಿ ಇದನ್ನ ಹೇಳ್ಬೇಕಾ ಸ್ನೇಹಿತರೆ ಆಟೋದು ತಾಳೆಕೋಟೆ ಬಸ್ ಫೋನ್ ಹಚ್ಚಿದೆ ಆಟೋ ಕಳ್ಸಿದ್ರಿ ಅದ್ರದ್ದು ರೊಕ್ಕ ಅವರೇ ಕೊಟ್ಟಾರಿ 100 ರೂಪಾಯಿ ಏನು ರೀ ಸೀಟಾಗಿ ಆಟೋ ಹೋಗ್ಬಿಡ್ತಾರ ನಮಗೆ ಭಾಳ 1 ಕಿಲೋಮೀಟ್ರ್ ನೋಡಿರಿ ಅಷ್ಟೇ ಮನೆ ದೂರ ಆಗ್ತಾವೆ
ರೊಕ್ಕ ನೋಡಿ ಸಿಟ್ಯಾಗ ನನಗೆ ಅಲ್ಲಿ ನೋಡೋಣ ಸಿಟ್ಯಾನ ಜೀವನ ಚಂದ ಅನ್ಸುತ್ತೆ, ಅವ್ರಿಗೆ ಅನ್ಸುತ್ತೆ ಹಳ್ಳಿಯನ್ ಜೀವನ ಚಂದ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಇಟ್ಟೆಲ್ಲ ನಮ್ಮ ಮಕ್ಕಳಿಗೋಸ್ಕರ ಕೊಟ್ರಿ. ಮತ್ತು ಸೀರೆ ಒಳಗೆ ₹1 ಅಮೌಂಟ್ ಕಮ್ಮಿ ಮಾಡಂದ್ರೂ ಕಮ್ಮಿ ಮಾಡಿಲ್ರಿ ಅವರು. ಬ್ಯಾಡ್ರಿ ನೀವು ಬಂದಿದ್ದು ದೊಡ್ಡಾಗದ, ಭಾಳ ಖುಷಿ ಪಟ್ರು, ಮಾತಾಡಿದರು, ಆ್ಯಪಲ್ ಕಟ್ ಮಾಡಿಕೊಟ್ರು. ಮತ್ತು ಚಹಾ ಮಾಡ್ತೀನಿ ರೀ, ಚುರ್ಮುರು ಸುಸ್ಲಾ ಮಾಡ್ತೀನಿ, ಏನೂ ಬೇಡ ಅಂದಿನಿ ರೀ. ಯಾಕಂದ್ರೆ ಟೈಮ್ ಇದ್ದಿಲ್ಲ ರೀ ನನಗೆ, ಹೋಗೋದು 4:15 ಹೋಗ್ಬಿಟ್ಟಿನಿ ರೀ ತಾಳಿಕೋಟಿ. ಒಳ್ಳೆ ಮತ್ತು ಬರ್ಬೇಕಲ್ರಿ, ಹಿಂಗಾಗಿ ಅವ್ರಿಗೂ ಮಾತಾಡಿ ಬಂದೆ. ಎಲ್ಲ ಸೀರೆ ಅಮೌಂಟ್ ಕೈಯಾಗ ಕೊಟ್ಟರು ಸ್ನೇಹಿತರೆ. ಖುಷಿ ಆಯ್ತು ರೀ. ಮೂರು ಸೀರೆದು ಅಮೌಂಟ್ ಕೊಟ್ಟರು. ₹1 ಕಮ್ಮಿ ಮಾಡ್ಕೊಲ್ಲ. ಅವಿ ಕೈಯಾಗ ತಿನ್ನಕ್ಕೆ ನಾ ಏನೂ ಓದಿಲ್ಲ ರೀ ನೋಡಿರಿ. ನಾ ₹1 ತಿನ್ನಕ್ಕೆ ಹೋಗಿಲ್ಲ, ಯಾಕಂದ್ರೆ ಟೈಮ್ ಆಗಿಲ್ಲ, ಹಿಂಗಾಗಿ ಇಳೋದು ಹಂಗೆ ಹೋದೆ. ಅದಕ್ಕೆ ಅವಿ ಕೈಯಾಗ ಕೊಡಕ್ಕೆ ಹೋಗಿ ಬ್ಯಾಡ್ರಿ, ಒಟ್ಟ ಕೊಡಿಸ್ಕೊಳ್ಳಿಲ್ಲ ರೀ ಅವರು. ಬೇಡ ಅಂದರು. ಹಾಗೆ ಬಂದೀನಿ ರೀ. ಬರ್ರಿ ಊಟ ಮಾಡಾಕತ್ತಾಳವ, ನಾನು ಊಟ ಮಾಡ್ತೀನಿ. ಟಮಾಟಿ ಸಾಂಬಾರು ಮತ್ತೇನು ರೀ, ಟಮಾಟಿ ಸಾಂಬಾರು, ಅನ್ನ, ಬಿಸಿ ರೊಟ್ಟಿ ಮಾಡ್ಯಾಳ ನೋಡ್ರಿ. ಶ್ರಾವಣಿನೂ ಉಂಡಾಳೆ ಆಕಿ. ಕಿಸ್ತು ಉಣ್ಣಾಕಿ ಗೊತ್ತಿಲ್ಲ ನಾವು ಉಣ್ಣೋದು ನೋಡಿ. ಇವು ಎಷ್ಟು ಎತ್ತಿ ಫ್ರಿಜ್ನಾಗ ಇಡ್ಬೇಕು ರೀ ಈಗ. ಎತ್ತಿಡಬೇಕು. ನಾನು ಊಟ ಮಾಡಿ ಹಂಗೆ ಊಟ ಮಾಡಿದ್ದೀನಿ ರೀ, ಹಸು ಆಗಿತ್ತು. ಊಟ ಉಂಡೆ ಮೊದಲು ಉಂಡು ಇವಾಗ ಎತ್ತಿಟ್ರತಂತೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿದೆ. ಬರ್ರಿ ಇಲ್ಲೇ ಇವೆಲ್ಲ ಮಸಾಲೆ ತೊಗೊಂಬಂದಿ ನೋಡಿರಿ, ಒಂದು ₹50. ಮನೆಗೆ ಅದಕ್ಕಾರ ಪಲಾವ್ ಅದು ಮಾಡಕ್ಕೆ ಬರ್ತಂತ ಪುಳಿಯೋಗರೆ ತೊಗೊಂಬಂದಿನಿ ರೀ, ಒಂದು 3. ಫ್ರಿಜ್ನಾಗ ಇಟ್ರೆ ಶ್ರಾವಣಿ ಡಬ್ಬಿಗೆ ರೀ. ಇದು ಸಾಂಬಾರು ಮಸಾಲ, ಇದು ಅಲ್ಲ ಪೇಸ್ಟ್, ಇದು ಚಿಕನ್ ಮಸಾಲ ಅಂತ. ಇದು ಏನೈತೆ ರೀ, ಅವೀಜ ಪುಡಿ ನೋಡಿ, ಅವೀಜ ಪುಡಿ ಮಸಾಲ ಎದಕ್ಕಾರ ಹಾಕಕ್ಕೆ ಬರ್ತಂತ ತೊಗೊಂಬಂದಿ ನೋಡಿ. ಇಷ್ಟು ₹50 ನೋಡಿ. ಇಷ್ಟು ₹50 ರೀ. ಇದು 30 ರೀ. ಇದೊಂದು 10, 40, 50, 60, ₹70 ನೋಡಿ. ಇಷ್ಟು ಕೂಡ ಅದೊಂದು 3 kg ಅಕ್ಕಿ, 5 kg ಅಕ್ಕಿ ರೀ. 5 kg ಅಕ್ಕಿ ₹300 ರೀ. ಇದೊಂದು ₹70, ₹420 ರೀ. ಇದೊಂದು ₹200 ನೋಡಿರಿ. ಇಡ್ಲಿ ಮನೆ ಇಷ್ಟ ಆತ್ರಿ, ತೊಗೊಂಬಂದು ನೋಡಿರಿ. ಇಡ್ಲಿ ಮನೆ ನೋಡಿ ಭಾಳ ನಮ್ದು ಐತ್ರಿ ಇಡ್ಲಿ ಮನೆ. ಇಡ್ಲಿ ಕುಕ್ಕರ ಅದೊಂದು ತಿಕ್ಕಬೇಕಾ ಒಂದು ತಾಸು ಸೇರಿ ಸ್ನೇಹಿತರೆ. ಒಂದು 5-6 ಮನೆ ಅದ ಬಿಡ್ರಿ, ಒಮ್ಮೆ ಹಾಕ್ತಾಗ ಅಷ್ಟ್ರು ಉಣ್ತೀವಿ. ಆದ್ರೆ ಅದು ಪ್ರಶ್ನೆ ಅಲ್ಲ, ತಿಕ್ಕು ಭಾಳ ಪ್ರಶ್ನೆ ಐತ್ರಿ. ಇದು ಏನೈತೆ 2 ಐತ್ರಿ. ಸ್ವಲ್ಪ ಬುತ್ತಿ ಪತ್ತಿ ಮಾಡಕ್ಕೆ ಬರ್ತಂತ ತೊಗೊಂಬಂದು ಇಷ್ಟ ಮನೆ ಇಷ್ಟ ಆತ್ರಿ. ಈಗ 5-6 ಸಪ್ಪೆ ಆತ್ರಿ. ಅದು ನೋಡೋದು ಬರೋದಾಗೈತೆ. ₹200 ನೋಡಿರಿ. ಯಾರಿಗಾದ್ರು ಬೇಕಾದ್ರೆ ಹೇಳ್ರಿ, ಆರ್ಡ್ರ್ ಮಾಡಿ ಕಳಿಸ್ತೀನಿ ಸ್ನೇಹಿತರೆ. ಆದ್ರೆ ಅಮೌಂಟ್ ಹೆಚ್ಚಾಗತ್ತೆ ರೀ, ನಿಮಗೆ ಕಳಿಸ್ಬೇಕಂದು ನಾನು ಬಿಲ್ ₹200 ಬಿದ್ದರೆ ಹೆಚ್ಚಾಗತ್ತೆ ರೀ. ಈಗ ನೋಡಿರಿ, ಈ 2 ಮನೆ ನೋಡಿ. ಕೊರಿಯರ್ ಐತಲ್ರಿ, ಅಂತ ಕೊರಿಯರ್ ಶೀಟ್ ಸಿಗ್ತಾವಿಲ್ಲ ಗೊತ್ತಿಲ್ಲ. ನಾನು ಅಂತೀನಿ ರೀ ಎಲ್ಲನೂ ಹಂಗೆ ಎಲ್ಲನೂ ಕೊರಿಯರ್ ಮಾಡ್ತೀನಿ ರೀ. ಅದು ಬಾಯ್ಪೇಟ್ ಆಗ್ಬಿಟ್ಟೈತ್ರಿ ಅದು ಕೊರಿಯರ್ ಮಾಡೋದು. ಇದನ್ನ ಹೆಂಗೆ ಪ್ಯಾಕಿಂಗ್ ಮಾಡೋದು ಹೇಳ್ರಿ, ಪ್ಯಾಕಿಂಗ್ ಮಾಡೋದು ಅಜ್ಜೈತಿ ನೋಡಿ. ಈ ಥರ ಐತೆ ನೋಡಿ ಇಡ್ಲಿ ಮನೆ. ನಡಿತೈತಿ ಒಂದು ಗ್ಲಾಸ್ ನನಗೆ ಮುಂಜಾನೆ ಪೂರ್ತಿಯಾಕ ಮಾಡಕ್ಕೆ ನಮಗೆ ಶ್ರಾವಣಿಗೆ ಶ್ರಾವಣಿಗೆ ಒಂದು ಮಾಡಿದ್ರೆ 6 ಇಡ್ಲಿ ಆತಾವ ರೀ. ಒಬ್ರು ಉಣ್ತಾರೆ. ಒಂದು ಮಾಡಿದ್ರೆ 6 ಇಡ್ಲಿ ಒಬ್ರು ಉಣ್ತಾರೆ. ನಾವೇ ಮಾಡ್ಕೊಂಡು ಮುಗೀತು ರೀ. 3 ಮಂದಿ ನಡಿತೈತಿ ಸ್ನೇಹಿತರೆ. ಇಷ್ಟ ಆಯ್ತು ರೀ. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಸರ ನೋಡ್ಕೊ ಫೋಟೋ ಹೊಡಿತೀನಿ ನಿನಗೆ ಒಂದು ಇಡ್ಲಿ ಮನೆದು. ಸ್ಟೈಲ್ ಮಾರಾಣಿ ಬಿಚ್ಚೊಂದು ಮ್ಯಾಗಿಂದು. ನೀವು ನೋಡಿ 5 kg ಅಕ್ಕಿ ಸಣ್ಣ ಅಕ್ಕಿ ತಂದೀನಿ. ಯಾವಾಗಾರ ಪಲಾವ್ ಅದು ಮಾಡಕ್ಕೆ ಬರ್ತಂತ ತೊಗೊಂಬಂದೀನಿ ರೀ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀವಿ ನೋಡಿರಿ. ನದಿ ಗುಳಿಗೆ ನುಂಗಿಸ್ತೀನಿ, ಮಲ್ಕೊಂಡು ಯಾವತ್ತತ್ತು ನಿಕ್ಕುಂತ ಪಾಪ.